ಕಳೆದ 15 ವರ್ಷಗಳಿಂದ ಕೇವಲ ಸುಣ್ಣ ಬಣ್ಣ ಕಾಣ್ತಾ ಇದ್ದ ವಿಧಾನಸೌಧದಲ್ಲಿನ ಮುಖ್ಯಮಂತ್ರಿ ಅವರ ಕಚೇರಿ ಇದೀಗ ಹೈಟೆಕ್ ಸ್ಪರ್ಶ ಕಾಣ್ತಾ ಇದೆ. ಇದಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಹಣ ಖರ್ಚು ಮಾಡಲಾಗ್ತಾ ಇದೆಯಂತೆ. ಯಾಕೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದರೆ ಎಲ್ಲೂ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಈಗ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಂತ ಮುಖ್ಯಮಂತ್ರಿ ಕಚೇರಿ ನವೀಕರಣ ಆಗಬಾರ್ದು ಅಂತಲ್ಲ, ಈ ಸಂದರ್ಭದಲ್ಲಿ ಬೇಕಿತ್ತ ಅನ್ನುವಂಥ ಬನ್ನಿ ಒಂದು ರಿಪೋರ್ಟ್. ವಿಧಾನಸೌಧದ ಸಿಎಂ ಕಚೇರಿ ನವೀಕರಣ. ಮುಖ್ಯಮಂತ್ರಿ ಆಫೀಸ್ನಲ್ಲಿ ಎಲ್ಲ ಹೈಟೆಕ್. 15 ವರ್ಷಗಳ ಬಳಿಕ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿರುವಂತಹ ಸಿಎಂ ಕೊಠಡಿ ನವೀಕರಣ ಮಾಡಲಾಗ್ತಾ ಇದೆ. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಕೊಠಡಿಯನ್ನ ನವೀಕರಣ ಮಾಡಲಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡು 18 ತಿಂಗಳ ನಂತರ ಕಚೇರಿ ನವೀಕರಣವನ್ನ ಮಾಡಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ 323ನೇ ಸಂಖ್ಯೆಯ ಸಿಎಂ ಕೊಠಡಿಗೆ ಹೊಸ ರೂಪವನ್ನ ನೀಡುವ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇದೀಗ ನವೀಕರಣ ಕಾಮಗಾರಿ ಬಹುತೇಕ ಪೂರ್ಣವಾಗಿದ್ದು, ಸಿಎಂ ಸಿದ್ದರಾಮಯ್ಯ ಸದ್ಯದಲ್ಲೇ ನವೀಕೃತ ಕೊಠಡಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರವೇಶಿಸಲಿದ್ದಾರೆ. ಮಾಧ್ಯಮಗಳಿಗೆ ಮರೆಮಾಚಿ ಗೌಪ್ಯವಾಗಿ ಕೊಠಡಿಯೊಳಗೆ ನವೀಕರಣ ಕಾಮಗಾರಿ ಮಾಡಲಾಗ್ತಾ ಇದೆ. ಕೊಠಡಿಯ ಒಳಾಂಗಣವನ್ನ ಸಂಪೂರ್ಣವಾಗಿ ನವೀಕರಿಸಿ ಹೊಸ ರೂಪವನ್ನ ನೀಡಲಾಗ್ತಾ ಇದೆ. ಕೊಠಡಿ ನವೀಕರಣದ ನಿಖರ ವೆಚ್ಚ ಇದುವರೆಗೂ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಥರ ಇತ್ತು, ಅದು ಇಲ್ಲಿ ತನಕ ಹೀಗೆ ಇತ್ತು. ಈಗ ನವೀಕರಣ ಆಗಿದೆ. ಹಿಂದಿನ ಸಿ ಎಂಗಳು ತಮ್ಮ ನಿವಾಸ ನವೀಕರಿಸ್ತಾ ಇದ್ರು. ನಾಟ್ ಓನ್ಲಿ ಸಿ ಎಂ, ನೀವು 6 ತಿಂಗಳಿಗೊಮ್ಮೆ ಸರ್ಕಾರ ಚೇಂಜ್ ಆಗಿ ಬೇರೆ ಬೇರೆ ಮಂತ್ರಿಗಳು ಬಂದಾಗಲೂ ಕೂಡ ಮನೆಗಳು ನವೀಕರಣ ಆಗುತ್ತೆ. ತಮಗೆ ಬೇಕಾದ ರೀತಿಯಲ್ಲಿ ಮನೆ ವಿನ್ಯಾಸವನ್ನು ಮಾಡ್ತಾಯಿದ್ರು. ಸರ್ಕಾರಿ ವೆಚ್ಚದಲ್ಲೇ ಸಚಿವರ ಮನೆ ಕಚೇರಿ ನವೀಕರಣ ಆಗುತ್ತೆ. ಆದರೆ ಮುಖ್ಯಮಂತ್ರಿ ಕಚೇರಿ ನವೀಕರಣಗೊಂಡಿರಲಿಲ್ಲ ಕಳೆದ 15 ವರ್ಷಗಳಲ್ಲಿ. ಅಂದರೆ 2004 ಲಾಸ್ಟ್ ಅನಿಸುತ್ತೆ. ಇದೀಗ ಸಂಪೂರ್ಣ ಒಳಾಂಗಣ ನವೀಕರಣ ಆಗ್ತಾ ಇದೆ. ಶೌಚಾಲಯ, ಕೊಠಡಿಯ ನೆಲ, ಗೋಡೆಗಳ ವಿನ್ಯಾಸ, ಸೀಲಿಂಗ್, ವಾಲ್ ಪೇಂಟಿಂಗ್, ವಿರಾಮ ಕೊಠಡಿ, ಸಂದರ್ಶಕರ ಕೊಠಡಿಗೆ ಐಷಾರಾಮಿ ಟಚ್ ನೀಡಲಾಗ್ತಾ ಇದೆ. ಕೊಠಡಿಯ ಇಂಟೀರಿಯರ್ ವಿನ್ಯಾಸ ಬದಲಾವಣೆಯಾಗಿದೆ. ಸಿಎಂ ಕಚೇರಿಗೆ ಹೊಸ ಪೀಠೋಪಕರಣ ತರಲಾಗ್ತಾ ಇದೆ. ಮಾಡಬಾರ್ದು ಅಂತಲ್ಲ, ನಮ್ಮ ಏನು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದಾಗ ಮಾಡಬೇಕು. ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದಾಗಿ ಇದ್ದಬದ್ದ ಟ್ಯಾಕ್ಸ್ಗಳನ್ನು ಹಾಕ್ತಾ, ಕಸದ ಮೇಲೆ ಸೆಸ್ ಹಾಕ್ತಾ, ನೀರಿನ ಮೇಲೆ ಏನೋ ನದಿ ನೀರಿನ ಮೇಲೆ ಸೆಸ್ಸು ಇದು ಹಾಕುವಂಥ ಸಂದರ್ಭದಲ್ಲಿ ತೀವ್ರ ಆರ್ಥಿಕ ಹೊರೆ ಇದೆ. 60,000 ಕೋಟಿ ನಿಮಗೆ ಎಲ್ಲಿಂದಲೂ ತರಕ್ಕಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಐಷಾರಾಮಿ ಬೇಕಿತ್ತ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕಾಗತ್ತೆ. ದುಂದುವೆಚ್ಚದ ಜರೂರತ್ತು ಈ ಸಂದರ್ಭದಲ್ಲಿ ಏನಿತ್ತು ಅನ್ನುವಂಥ ಪ್ರಶ್ನೆ ನಮ್ಮ. ಕಳೆದ 15 ವರ್ಷಗಳಿಂದ ಕೇವಲ ಸುಣ್ಣ ಬಣ್ಣ ಕಾಣ್ತಾ ಇದ್ದ ವಿಧಾನಸೌಧದಲ್ಲಿನ ಮುಖ್ಯಮಂತ್ರಿ ಅವರ ಕಚೇರಿ ಇದೀಗ ಹೈಟೆಕ್ ಸ್ಪರ್ಶ ಕಾಣ್ತಾ ಇದೆ. ಇದಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಹಣ ಖರ್ಚು ಮಾಡಲಾಗ್ತಾ ಇದೆಯಂತೆ. ಯಾಕೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದರೆ ಎಲ್ಲೂ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಈಗ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಂತ ಮುಖ್ಯಮಂತ್ರಿ ಕಚೇರಿ ನವೀಕರಣ ಆಗಬಾರ್ದು ಅಂತಲ್ಲ, ಈ ಸಂದರ್ಭದಲ್ಲಿ ಬೇಕಿತ್ತ ಅನ್ನುವಂಥ ಬನ್ನಿ ಒಂದು ರಿಪೋರ್ಟ್. ವಿಧಾನಸೌಧದ ಸಿಎಂ ಕಚೇರಿ ನವೀಕರಣ. ಮುಖ್ಯಮಂತ್ರಿ ಆಫೀಸ್ನಲ್ಲಿ ಎಲ್ಲ ಹೈಟೆಕ್. 15 ವರ್ಷಗಳ ಬಳಿಕ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿರುವಂತಹ ಸಿಎಂ ಕೊಠಡಿ ನವೀಕರಣ ಮಾಡಲಾಗ್ತಾ ಇದೆ. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಕೊಠಡಿಯನ್ನ ನವೀಕರಣ ಮಾಡಲಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡು 18 ತಿಂಗಳ ನಂತರ ಕಚೇರಿ ನವೀಕರಣವನ್ನ ಮಾಡಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ 323ನೇ ಸಂಖ್ಯೆಯ ಸಿಎಂ ಕೊಠಡಿಗೆ ಹೊಸ ರೂಪವನ್ನ ನೀಡುವ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇದೀಗ ನವೀಕರಣ ಕಾಮಗಾರಿ ಬಹುತೇಕ ಪೂರ್ಣವಾಗಿದ್ದು, ಸಿಎಂ ಸಿದ್ದರಾಮಯ್ಯ ಸದ್ಯದಲ್ಲೇ ನವೀಕೃತ ಕೊಠಡಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರವೇಶಿಸಲಿದ್ದಾರೆ. ಮಾಧ್ಯಮಗಳಿಗೆ ಮರೆಮಾಚಿ ಗೌಪ್ಯವಾಗಿ ಕೊಠಡಿಯೊಳಗೆ ನವೀಕರಣ ಕಾಮಗಾರಿ ಮಾಡಲಾಗ್ತಾ ಇದೆ. ಕೊಠಡಿಯ ಒಳಾಂಗಣವನ್ನ ಸಂಪೂರ್ಣವಾಗಿ ನವೀಕರಿಸಿ ಹೊಸ ರೂಪವನ್ನ ನೀಡಲಾಗ್ತಾ ಇದೆ. ಕೊಠಡಿ ನವೀಕರಣದ ನಿಖರ ವೆಚ್ಚ ಇದುವರೆಗೂ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಥರ ಇತ್ತು, ಅದು ಇಲ್ಲಿ ತನಕ ಹೀಗೆ ಇತ್ತು. ಈಗ ನವೀಕರಣ ಆಗಿದೆ. ಹಿಂದಿನ ಸಿ ಎಂಗಳು ತಮ್ಮ ನಿವಾಸ ನವೀಕರಿಸ್ತಾ ಇದ್ರು. ನಾಟ್ ಓನ್ಲಿ ಸಿ ಎಂ, ನೀವು 6 ತಿಂಗಳಿಗೊಮ್ಮೆ ಸರ್ಕಾರ ಚೇಂಜ್ ಆಗಿ ಬೇರೆ ಬೇರೆ ಮಂತ್ರಿಗಳು ಬಂದಾಗಲೂ ಕೂಡ
ಮನೆಗಳು ನವೀಕರಣ ಆಗುತ್ತೆ. ತಮಗೆ ಬೇಕಾದ ರೀತಿಯಲ್ಲಿ ಮನೆ ವಿನ್ಯಾಸವನ್ನು ಮಾಡ್ತಾಯಿದ್ರು. ಸರ್ಕಾರಿ ವೆಚ್ಚದಲ್ಲೇ ಸಚಿವರ ಮನೆ ಕಚೇರಿ ನವೀಕರಣ ಆಗುತ್ತೆ. ಆದರೆ ಮುಖ್ಯಮಂತ್ರಿ ಕಚೇರಿ ನವೀಕರಣಗೊಂಡಿರಲಿಲ್ಲ ಕಳೆದ 15 ವರ್ಷಗಳಲ್ಲಿ, ಅಂದರೆ 2004 ಲಾಸ್ಟ್ ಅನಿಸುತ್ತೆ. ಇದೀಗ ಸಂಪೂರ್ಣ ಒಳಾಂಗಣ ನವೀಕರಣ ಆಗ್ತಾ ಇದೆ. ಶೌಚಾಲಯ, ಕೊಠಡಿಯ ನೆಲ, ಗೋಡೆಗಳ ವಿನ್ಯಾಸ, ಸೀಲಿಂಗ್, ವಾಲ್ ಪೇಂಟಿಂಗ್, ವಿರಾಮ ಕೊಠಡಿ, ಸಂದರ್ಶಕರ ಕೊಠಡಿಗೆ ಐಷಾರಾಮಿ ಟಚ್ ನೀಡಲಾಗ್ತಾ ಇದೆ. ಕೊಠಡಿಯ ಇಂಟೀರಿಯರ್ ವಿನ್ಯಾಸ ಬದಲಾವಣೆಯಾಗಿದೆ. CM ಕಚೇರಿಗೆ ಹೊಸ ಪೀಠೋಪಕರಣ ತರಲಾಗ್ತಾ ಇದೆ. ಮಾಡಬಾರ್ದು ಅಂತಲ್ಲ, ನಮ್ಮ ಏನು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದಾಗ ಮಾಡಬೇಕು. ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದಾಗಿ ಇದ್ದಬದ್ದ ಟ್ಯಾಕ್ಸ್ಗಳನ್ನು ಹಾಕ್ತಾ, ಕಸದ ಮೇಲೆ ಸೆಸ್ ಹಾಕ್ತಾ, ನೀರಿನ ಮೇಲೆ ಏನೋ ನದಿ ನೀರಿನ ಮೇಲೆ ಸೆಸ್ಸು ಇದು ಹಾಕುವಂಥ ಸಂದರ್ಭದಲ್ಲಿ ತೀವ್ರ ಆರ್ಥಿಕ ಹೊರೆ ಇದೆ. 60,000 ಕೋಟಿ ನಿಮಗೆ ಎಲ್ಲಿಂದಲೂ ತರಕ್ಕಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಐಷಾರಾಮಿ ಬೇಕಿತ್ತ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕಾಗತ್ತೆ. ದುಂದುವೆಚ್ಚದ ಜರೂರತ್ತು ಈ ಸಂದರ್ಭದಲ್ಲಿ ಏನಿತ್ತು ಅನ್ನುವಂಥ ಪ್ರಶ್ನೆ ನಮ್ಮ. ಕಳೆದ 15 ವರ್ಷಗಳಿಂದ ಕೇವಲ ಸುಣ್ಣ ಬಣ್ಣ ಕಾಣ್ತಾ ಇದ್ದ ವಿಧಾನಸೌಧದಲ್ಲಿನ ಮುಖ್ಯಮಂತ್ರಿ ಅವರ ಕಚೇರಿ ಇದೀಗ ಹೈಟೆಕ್ ಸ್ಪರ್ಶ ಕಾಣ್ತಾ ಇದೆ. ಇದಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಹಣ ಖರ್ಚು ಮಾಡಲಾಗ್ತಾ ಇದೆಯಂತೆ. ಯಾಕೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂದರೆ ಎಲ್ಲೂ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಈಗ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಂತ ಮುಖ್ಯಮಂತ್ರಿ ಕಚೇರಿ ನವೀಕರಣ ಆಗಬಾರ್ದು ಅಂತಲ್ಲ, ಈ ಸಂದರ್ಭದಲ್ಲಿ ಬೇಕಿತ್ತ ಅನ್ನುವಂಥ ಬನ್ನಿ ಒಂದು ರಿಪೋರ್ಟ್. ವಿಧಾನಸೌಧದ CM ಕಚೇರಿ ನವೀಕರಣ. ಮುಖ್ಯಮಂತ್ರಿ ಆಫೀಸ್ನಲ್ಲಿ ಎಲ್ಲ ಹೈಟೆಕ್. 15 ವರ್ಷಗಳ ಬಳಿಕ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿರುವಂತಹ CM ಕೊಠಡಿ ನವೀಕರಣ ಮಾಡಲಾಗ್ತಾ ಇದೆ. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಕೊಠಡಿಯನ್ನ ನವೀಕರಣ ಮಾಡಲಾಗಿತ್ತು. ಇದೀಗ CM ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡು 18 ತಿಂಗಳ ನಂತರ ಕಚೇರಿ ನವೀಕರಣವನ್ನ ಮಾಡಿಸ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ 323ನೇ ಸಂಖ್ಯೆಯ CM ಕೊಠಡಿಗೆ ಹೊಸ ರೂಪವನ್ನ ನೀಡುವ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಇದೀಗ ನವೀಕರಣ ಕಾಮಗಾರಿ ಬಹುತೇಕ ಪೂರ್ಣವಾಗಿದ್ದು CM ಸಿದ್ದರಾಮಯ್ಯ ಸದ್ಯದಲ್ಲೇ ನವೀಕೃತ ಕೊಠಡಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರವೇಶಿಸಲಿದ್ದಾರೆ. ಮಾಧ್ಯಮಗಳಿಗೆ ಮರೆಮಾಚಿ ಗೌಪ್ಯವಾಗಿ ಕೊಠಡಿಯೊಳಗೆ ನವೀಕರಣ ಕಾಮಗಾರಿ ಮಾಡಲಾಗ್ತಾ ಇದೆ. ಕೊಠಡಿಯ ಒಳಾಂಗಣವನ್ನ ಸಂಪೂರ್ಣವಾಗಿ ನವೀಕರಿಸಿ ಹೊಸ ರೂಪವನ್ನ ನೀಡಲಾಗ್ತಾ ಇದೆ. ಕೊಠಡಿ ನವೀಕರಣದ ನಿಖರ ವೆಚ್ಚ ಇದುವರೆಗೂ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಥರ ಇತ್ತು ಅದು ಇಲ್ಲಿ ತನಕ ಹೀಗೆ ಇತ್ತು. ಈಗ ನವೀಕರಣ ಆಗಿದೆ. ಹಿಂದಿನ CMಗಳು ತಮ್ಮ ನಿವಾಸ ನವೀಕರಿಸ್ತಾ ಇದ್ರು. ನಾಟ್ ಓನ್ಲಿ CM, ನೀವು 6 ತಿಂಗಳಿಗೊಮ್ಮೆ ಸರ್ಕಾರ ಚೇಂಜ್ ಆಗಿ ಬೇರೆ ಬೇರೆ ಮಂತ್ರಿಗಳು ಬಂದಾಗಲೂ ಕೂಡ ಮನೆಗಳು ನವೀಕರಣ ಆಗುತ್ತೆ. ತಮಗೆ ಬೇಕಾದ ರೀತಿಯಲ್ಲಿ ಮನೆ ವಿನ್ಯಾಸವನ್ನು ಮಾಡ್ತಾಯಿದ್ರು. ಸರ್ಕಾರಿ ವೆಚ್ಚದಲ್ಲೇ ಸಚಿವರ ಮನೆ ಕಚೇರಿ ನವೀಕರಣ ಆಗುತ್ತೆ. ಆದರೆ ಮುಖ್ಯಮಂತ್ರಿ ಕಚೇರಿ ನವೀಕರಣಗೊಂಡಿರಲಿಲ್ಲ ಕಳೆದ 15 ವರ್ಷಗಳಲ್ಲಿ, ಅಂದರೆ 2004 ಲಾಸ್ಟ್ ಅನಿಸುತ್ತೆ. ಇದೀಗ ಸಂಪೂರ್ಣ ಒಳಾಂಗಣ ನವೀಕರಣ ಆಗ್ತಾ ಇದೆ. ಶೌಚಾಲಯ, ಕೊಠಡಿಯ ನೆಲ, ಗೋಡೆಗಳ ವಿನ್ಯಾಸ, ಸೀಲಿಂಗ್, ವಾಲ್ ಪೇಂಟಿಂಗ್, ವಿರಾಮ ಕೊಠಡಿ, ಸಂದರ್ಶಕರ ಕೊಠಡಿಗೆ ಐಷಾರಾಮಿ ಟಚ್ ನೀಡಲಾಗ್ತಾ ಇದೆ. ಕೊಠಡಿಯ ಇಂಟೀರಿಯರ್ ವಿನ್ಯಾಸ ಬದಲಾವಣೆಯಾಗಿದೆ. CM ಕಚೇರಿಗೆ ಹೊಸ ಪೀಠೋಪಕರಣ ತರಲಾಗ್ತಾ ಇದೆ. ಮಾಡಬಾರ್ದು ಅಂತಲ್ಲ, ನಮ್ಮ ಏನು ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದಾಗ ಮಾಡಬೇಕು. ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದಾಗಿ ಇದ್ದಬದ್ದ ಟ್ಯಾಕ್ಸ್ಗಳನ್ನು ಹಾಕ್ತಾ, ಕಸದ ಮೇಲೆ ಸೆಸ್ ಹಾಕ್ತಾ, ನೀರಿನ ಮೇಲೆ ಏನೋ ನದಿ ನೀರಿನ ಮೇಲೆ ಸೆಸ್ಸು ಇದು ಹಾಕುವಂಥ ಸಂದರ್ಭದಲ್ಲಿ ತೀವ್ರ ಆರ್ಥಿಕ ಹೊರೆ ಇದೆ. 60,000 ಕೋಟಿ ನಿಮಗೆ ಎಲ್ಲಿಂದಲೂ ತರಕ್ಕಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಐಷಾರಾಮಿ ಬೇಕಿತ್ತ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕಾಗತ್ತೆ. ದುಂದುವೆಚ್ಚದ ಜರೂರತ್ತು ಈ ಸಂದರ್ಭದಲ್ಲಿ ಏನಿತ್ತು ಅನ್ನುವಂಥ ಪ್ರಶ್ನೆ ನಮ್ಮ.